ಕಟ್ಬಾಕಿ ಆದವ್ರಿಗೆ ಎಡಿಷನಲ್ ಕೊಟ್ಟಿಲ್ಲ. ತಪ್ಪು ಕಲ್ಪನೆ ಇದೆ. ಕಟ್ಬಾಕಿ ಆದವ್ರು ಕಟ್ಬಾಕಿ ಉಳ್ಕೊಂಡರು. ಹಾಂ, ಹೊರಬಾಕಿ ಇಲ್ಲರಿ, ಹೊರಬಾಕಿ ಇದ್ದವ್ರು ಕೊಟ್ಟಿಲ್ಲ ರೀ. ನಾವು ಕ್ಲಿಯರ್ ಆದಬೇಕು ಕೊಟ್ಟಿದ್ದೇವೆ ನಾವು. ಇಲ್ಲ ಇಲ್ಲ ಇಲ್ಲ, ಯಾವ್ದು ಹೇಳ್ರಿ ಪರ್ಟಿಕ್ಯುಲರ್ ಯಾವ್ದು ಅಂದ್ರೆ ಹೇಳ್ರಿ. ಇಲ್ಲ ಹೇಳ್ರಿ, ಅದಕ್ಕೇನು ಓಪನ್ ಅದ, ಇದೆ ಓಪನ್ ಅದ ರೀ, ಓಪನ್ ಫೋರಮ್ ಅದ, ಹೇಳ್ರಿ. ಬಾಕಿ ಕೊಟ್ಟಿಲ್ಲ ರೀ, ಬೇರೆ ಬೇರೆ ಟೈಪ್ ಲೋನ್ ಇರ್ತಾವೆ, ಬೇರೆ ಬೇರೆ ಟೈಪ್ ಕೊಟ್ಟದ, ಎಲ್ಲನೂ ಕ್ಲಿಯರ್ ಇದಾವೆ ಇನ್ನೋರಿಗೆ. ಇನ್ನೇನು ಮಾರ್ಚ್ ಎಂಟ್ಗೆ ಯಾರು ಬಾಕಿ ಬಿಡ್ತಾರೋ ಅಂತ ಹೇಳ್ತೇವೆ ನಾವು. ಡಿಕ್ಲೇರ್ ಐತ್ರಿ, ಅದೇನು ನಿಮಗೆ ವೆಬ್ ಇದ್ರಾಗ ಸಿಗತೈತಿ. ಅದನ್ನ ಒಂದು ಸ್ವಲ್ಪ ಒಂದು 2-3 ಅಡ್ಡ ನಿಮಗೆ 2-3 ವಿಷಯ ಅಡ್ಡ ಹೇಳ್ತೇನೆ ನೋಡ್ರಿ. ವಿಶ್ವರಾಜ್ ಶುಗರ್ ಇಂಡಸ್ಟ್ರೀಸ್ ಇದು 100 crore ಕೊಟ್ಟಿದ್ದಾರೆ. ಇದು 13.19 ಎಕರೆ ಲೀಸ್ ಲ್ಯಾಂಡ್ ಮಾರ್ಟ್ಗೇಜ್ ಮಾಡಿ ಕೊಟ್ಟಿದ್ದಾರೆ. ಆಯ್ತೇನು ತಪ್ಪು ಅನ್ನೋದೇನು ರೀ ಇದಕ್ಕೆ? ಅದನ್ನು ನಾವು ಅವ್ರು ಮಾಡಿದಾರ ನಾವು ಮಾಡ್ತೀವತ್ತು ಅನ್ನಕತ್ತಿಲ್ಲ. ಅಂದ್ರೆ ಯಾರೋ ನೋಡ್ರಿ ಎಲ್ಲರೂ ಅಲ್ಲ ಸರಿನ ಅನ್ನೋದು ನಾವು ಈಗ ಸದ್ಯ ಸರಿನ ಅನ್ನೋದು ನಾವು ಕೊಟ್ಟದ್ದು ಸರಿನೇ ಐತಿ. ಅದ್ರ ನಾವು ಕೊಟ್ಟದ್ದು ತಪ್ಪತ್ತು ಅನ್ನೋದಾರಲ್ಲ. ಇದು ಹೊರಗೆ ಹೋದ ನಂತರ ಹಿಂಗೆ ಅನ್ನಬಾರ್ದು. ಬ್ಯಾಂಕ್ ಮ್ಯಾಗ ಬೆಳೆದವ್ರು ಅವ್ರು, ಬ್ಯಾಂಕ್ ಮ್ಯಾಗ ಬೆಳೆದವರು, ಬ್ಯಾಂಕಿನ ಹೆಸರು ಮ್ಯಾಗ ತೊಗೊಂಡವರು. ಬ್ಯಾಂಕ್ ಇನ್ನೂ ಬೆಳಿಲ್ಲ ಅಂತ ಎಲ್ಲೇ ಹೋದ್ರೆ ಕೊಟ್ಟು ನಾವು ಕೂಡ ಇನ್ನೂವರೆಗೆ ಅಪೋಸಿಷನ್ 9 ವರ್ಷ ಇದ್ದೆವು. ಆದರೆ ಬ್ಯಾಂಕದ ಹಿತದೃಷ್ಟಿಯಿಂದ ನಾವು ಫೈಟ್ ಮಾಡಿದ್ವಿ ಹೊರತು ಬ್ಯಾಂಕಿಗೆ ಕೆಟ್ಟಾಗಲ್ಲ ಯಾವಾಗೂ ಏನೂ ಮಾತಾಡೋಕೆ ಹೋಗಿಲ್ಲ. ಯಾವುದಂದ್ರಿ ಇವು ಹಿಂದಿನ ಹೇಳಾಗಿದ್ದೇನೆ ರೀ ಅಲ್ಲ. ಈಗ ನಮ್ಮ ರಾಜ್ಯ ಚಲೋ ಐತೆ. ಯಾರ ಇದೋಡ್ರಿ ನಾವು ಲೀಗಲಿನ ಕೊಡಾಕಿದ್ದೀವಿ ಎಲ್ಲರಿಗೂ ಲೋನ್. ಮತ್ತು ಏನು ಭಾಳ ಕೊಟ್ಟಿಲ್ಲ ನಾವು. ಈಗ ಸ್ಟಾರ್ಟ್ ಆಯ್ತು ನಮ್ಮ ಲೋನ್ ಕೊಡೋದು. ಟೋಟಲ್ ಭಾಳ ಕೊಟ್ಟೇ ಇಲ್ರಿ ನಾವು ಇನ್ನೂವರೆಗೆ. ಹಾಂ, ಯಾವುದಂದ್ರಿ ಅದು ಮೊದಲಿಂದ ಹೇಳಿದೆವು ನಾವು. ಇಲೆಕ್ಷನ್ಗಿಂತ ಮುಂಚೆ ಅದು. ಈಗ ಹೊಸ ಬೋರ್ಡ್ ಬಂದು ಯಾರಿಗೂ ಕೊಟ್ಟಿಲ್ಲ. ಇದೊಂದು 100 ಕೋಟಿ ಆಯ್ತು. ಆಮೇಲೆ ವಿಶ್ವರಾಜ್ ಶುಗರ್ಸ್ ಮತ್ತು 25 ಕೋಟಿ ಅದ್ರ ಮ್ಯಾಗ ಬ್ರಿಡ್ಜ್ ಲೋನ್ ಅಂತ ತೊಗೊಂಡಾರ. ಇದು ಏನಂತಾರೆ ನಮ್ಮದು ಅದು ಮಾರ್ಟ್ಗೇಜ್ ಲೋನ್. ಅದ್ರ ನಂತರ ಟರ್ಮ್ ಲೋನ್ UK ವೆಂಚರ್ಸ್ ಮಾಲ್ ಕಟ್ಟೋ ಸಲುವಾಗಿ 97 ಕೋಟಿ ತೊಗೊಂಡಾರು. ಅದಕ್ಕೆ 7,270 ಸ್ಕ್ವೇರ್ ಮೀಟ್ರ್ ಜಾಗದ ಮ್ಯಾಗ. ಅಂತ ತಪ್ಪು ಅನ್ನೋದೇನು ರೀ? ಅದು ಬಿಲ್ಡಿಂಗು ವ್ಯಾಲ್ಯೂಷನ್ ಆಗ್ತಿರ್ತದೆ. ಅದ್ರ ಲಿಂಕ್ ಹಿಂಗೆ ಇರ್ತದೆ. ಅದು ಇದೊಡ್ರಿ ಅದ್ರ ಮ್ಯಾಗ ಬಿಲ್ಡಿಂಗ್ ಕಟ್ತಿರ್ತಾರೆ. ಆ ಬಿಲ್ಡಿಂಗ್ ಹಿಡಿದಿರ್ತದೆ. ಈಗೇನು ಶೆಟ್ಟಿಂದ ಬರೀ 4 ಎಕರೆ ಅಟ್ಟೋದು ನೋಡ್ತೀರಿ. ಅವ್ರದ್ದು ಬಿಲ್ ಅದ ಇಷ್ಟುಕನ ಮತ್ತು ಇನ್ನೂ ಕೆಲಸ ಇಟ್ಟು ಕೈಯಾಗದಾವೆ. ಅವೆಲ್ಲ ನೋಡಿ ಕೊಟ್ಟಿರ್ತೇವೆ ನಾವು. ಹಂಗಲ್ಲ, ಅದ್ರ ಪ್ರೊಜೆಕ್ಟ್ ಇರಬೇಕಿಲ್ಲ, ಪ್ರೊಜೆಕ್ಟೆಡ್ ಇರಬೇಕಿಲ್ಲ. ಕೊಡ್ತೀವಿ ಯಾರಿಗಿಲ್ಲ ಅಂತ ಹೇಳಿದೆವು ನಾವು. ಹೌದು, ಕಮರ್ಷಿಯಲ್ ಅದೇ ಹೇಳೋದೇನು ರೀ. ಇದೋಡ್ರಿ ಕಮರ್ಷಿಯಲ್ ಅಲ್ಲಲ್ಲ, ಕಮರ್ಷಿಯಲ್ ಕೊಡಲಾದ್ರೆ ಬ್ಯಾಂಕ್ ಉಳಿದಿಲ್ಲ. ಅಗ್ರಿಕಲ್ಚರ್ ಲೋನ್ ನೋಡಿರಿ ಎಷ್ಟಿದ್ರು ಕೂಡ ನಮಗೆ ಲಾಸ್ ಅದ, ಲಾಸ್ ಮೇಕಿಂಗ್. ಆದರೆ ಕೊಡಲೇಬೇಕಂತ ತಿಳ್ಕೊಂಡು ಸರ್ಕಾರ ಪ್ರೋಗ್ರಾಮ್ ಅದ. DCC ಬ್ಯಾಂಕ್ ಅದಕ್ಕೋಸ್ಕರ ಇದೆ ಅಂತ ಅದಂತೂ ಕೊಡಲೇಬೇಕು ನಾವು. ಅದನ್ನು ನಾವು ಎಲ್ಲ ಲೆವೆಲ್ದಾಗ ತರಬೇಕು. ಪ್ರಾಫಿಟ್ ಮಾಡಬೇಕಾದ್ರೆ ನಾನ್ ಅಗ್ರಿಕಲ್ಚರ್ ಶುಗರ್ ಫ್ಯಾಕ್ಟ್ರಿ ಎಲ್ಲ ಲೋನ್ ಕೊಡಬೇಕಾಗ್ತದೆ. ಹಾಂ, ಕಟ್ಟಿದ್ದಾರೆ. ಎಲ್ಲರೂ ರೆಗ್ಯುಲರ್ ಅದ. ಅದೇ ಹೇಳಿದನ್ನ ಇದು ನೋಡಿರಿ, ಒಬ್ರದೊಬ್ಬ ಇರ್ಸೆಕ್ ಮಾಡಿ ಹಂಗೆ ಕೊಟ್ಟು ಹಿಂಗೆ ಕೊಟ್ಟನ್ನ ನಾವು ಹೇಳೋ ಪಾಳಿ ಬರ್ತಿದ್ದು. ಎಲ್ಲರೂ ಕೊಟ್ಟದ್ದು ಕರೆಕ್ಟ್ ಅದ. ಮತ್ತು ನಾಬಾರ್ಡ್ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟಿರ್ತೀವ್ರಿ ನಾವು. ಯಾವುದೂ ವಿತೌಟ್ ಗೈಡ್ಲೈನ್ಸ್ ಇಲ್ಲ. ಇಲ್ಲಿ ನಮ್ಮ ಲಿಮಿಟ್ ಫ್ಯಾಕ್ಟ್ರಿಗಳಿಗೆ 199 200 ಕೋಟಿ ಅಟ್ಟ ಕೊಡ್ಬೋದು ನಾವು. ಲಿಮಿಟ್ ಅಟ್ಟ ಇದ್ರಿ ಅದು. ಒಂದು ಫ್ಯಾಕ್ಟ್ರಿಗೆ ಬರೀ 200 ಕೋಟಿ ಕೊಡ್ಬೋದು ನಾವು. ಅಂದರೆ ಒಂದು 10-20 ಲಕ್ಷ ಕಮ್ಮಿ ಐತೆ. 199.77 ಲ್ಯಾಕ್ ಒಂದು ಫ್ಯಾಕ್ಟ್ರಿ ಒಂದು ಲಿಮಿಟ್ ಹಚ್ಚಿದಿರ್ತದೆ ನಮ್ಮ ನಾಬಾರ್ದವ್ರು. ಅಟ್ಟ ಕೊಡಬೇಕಾದ. ಹಾಂ, ಇನ್ನೂ ಯಾರ್ಯಾರು ಬರ್ತಾರೆ ನಮ್ಮ ಮುಂದೆ ರೆಕಾರ್ಡ್ ಬರ್ತಾವೆ ಅದು ಮಾಡ್ತೀವಿ ನಾವು. ಅಲ್ಲ, ಹಂಗೆ ಅವರು ಇವರು ಅನ್ನಕ್ಕೆ ಬರಲ್ಲ. ಓವರಾಲ್ ನೋಡಿ ಅವ್ರ ಪೀಡ್ನಾಗ ಕೊಟ್ಟದ್ದು ಅಂತ ನಾವು ಹೇಳಿದ್ದೀವಿ. ಇಷ್ಟ ಏನೋ ಆರೋಪ ಪ್ರತ್ಯಾರೋಪ ಏನೂ ಹುರುಳಿಲ್ಲ, ಅದ್ರಾಗ ಹುರುಳಿಲ್ಲ. ನಿರ್ಧಾರಗಳನ್ನು DCC ಬ್ಯಾಂಕ್ನಲ್ಲಿ ತೆಗೆದುಕೊಳ್ತಾ ಇದ್ದೀರಾ ಅಥವಾ ಇನ್ನೊಬ್ಬರು ನಿಮ್ಮ ಹಿಂದೆ ಕುತ್ಕೊಂಡು ಯಾರಾದರೂ
ಇಟ್ಟು ಬೋರ್ಡ್ ಎಲ್ಲ ನಮ್ಮ ಹಿಂದ್ಗಡೆ ಅದ ನೋಡಿ. ಇಟ್ಟು ಬೋರ್ಡ್ ಎಲ್ಲ ನಮ್ಮ ಇಲ್ಲ ಏನು ಹಾಂ ಅವನು ಹೇಳಿಲ್ಲ ಅಂತ ಹೇಳ ಬೇರೆ ಯಾರು ಬೇರೆ ರಾತ್ರಿ ಹೇಳೋ ಹರಿವತ್ತು ಹೇಳಿಲ್ಲ ಅಂತ ಹೇಳ್ರಿ. ರಾತ್ರಿ ಹೇಳೋ ಹರಿವತ್ತನ್ನು ಹೇಳಿಲ್ಲ ಅಂತ ಹೇಳ್ರಿ. ಇಲ್ಲ ನೋಡ್ರಿ, ನಮ್ಮ ಹಿರಿಯರ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಕೂಡ ಇಲ್ಲ ಜರ್ತಾರೆ. ನಮ್ಮ ಹಿರಿಯರ ಮತ್ತು ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಒಳ್ಳೆಯ ದೃಷ್ಟಿಯಿಂದ ಒಟ್ಟು ಬ್ಯಾಂಕ್ ಬೆಳಿಬೇಕಂತ ತಿಳ್ಕೊಂಡು ಈ ದೃಷ್ಟಿಯಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಏನ ಹಿಂದೆ ಮುಂದೆ ಏನೋ ಮಾತಾಡಂಗಿಲ್ಲ, ಏನು ಮಾತಾಡ್ತೀನಿ ಅಲ್ಲಿ. ATM ಕೂಡ ಎಲ್ಲ ಸೊಸೈಟಿ ಮುಖಾಂತರ ಕೊಡ್ತಾ ಇದ್ದೇವ್ರಿ. ಅಂದ್ರೆ ನೇರವಾಗಿ ಸಾಲ ವಸೂಲಿ ಮತ್ತು ಸಾಲ ಬಿಡುಗಡೆ ಮಾಡೋದು ಮೈಕ್ರೋ ATM ಥ್ರೂ ಆಗ್ತದೆ ರೀ. ಯಾರೂ ಬ್ಯಾಂಕಿಗೆ ಬರೋದೇ ಕಾರಣ ಇಲ್ಲ, ಅಲ್ಲೇ ಆಗ್ತದೆ ರೀ. ಅದೇ ಬ್ಯಾಂಕ್ ಮಾಡ್ಬೇಕಲ್ಲ ರೀ, ಎಲ್ಲರೂ ಮಾಡ್ಬೇಕ್ರಿ. ಅಲ್ಲ, ಅದನ್ನು ಗೌರ್ಮೆಂಟ್ ಡಿಸಿಷನ್ ತೊಗೋಬೇಕಾಗ್ತೈತೆ ರೀ. ಗೌರ್ಮೆಂಟ್ ತಗೋ ಅದು ವರ್ಷ ಬರ್ತಿರ್ತೈತಿ ಹಂಗಾರೆ. ವರ್ಷ ಅದು ಪೆಂಡಿಂಗ್ ಇರ್ತದೆ ರೀ, ಖರೆ ಬರ್ತದೆ ಒಟ್ಟು ಯಾವಾಗಾದ್ರೂ ಕೂಡ. ಅದು ಕಂಟಿನ್ಯೂಸ್ ಆಗಿ ಬರ್ತದೆ. ಎಷ್ಟು ಬಾಕಿ ಅದ್ರಿಗೆ 160 ಕೋಟಿ ಬಾಕಿ ಅದ ಬರಬೇಕಾದ್ರೆ. ಯಾರು ಬೇಕಾದವ್ರು ಬರ್ಬೋದು ರೀ. ನಾಬಾರ್ಡ್ ನಮ್ಮ ಪ್ರಕಾರ ನಂಗೆ ಹೌದು ಪತ್ರ ಕೊಟ್ರೆ ಇವರ ಅನ್ನೋದಿಲ್ಲ, ಎಲ್ಲರಿಗೇನು ಮಾಡ್ಬೋದು. ಕಮಿಟಿ ಮಾಡಿ ಅರ್ಜಿ ಹಾಕ್ಸಿಬಿಡ ಕೊಡ್ತೇವ್ರಲ್ಲ ಹೌಸಿಂಗ್. ಅದೇ ಹೇಳಲ್ಲ ರೀ, ಹೌಸಿಂಗ್ ಲೋನ್ ನಾನ್ ಅಗ್ರಿಕಲ್ಚರ್ ಈಗ ಸ್ಪೀಡಪ್ ಮಾಡ್ತೇವೆ ನಾವು. ಸ್ಪೀಡಪ್ ಮಾಡ್ತೇವೆ. ಈಗ ರೈತರು ಟ್ರ್ಯಾಕ್ಟರ್ ತೊಗೋಬೇಕಾದ್ರೆ ಬರೀ ಕರ್ನಾಟಕದಲ್ಲಿ ತೊಗೋಬೇಕಂತ ಹಿಂದಿನ ಅವ್ರು ರೂಲ್ಸ್ ಮಾಡಿದ್ದಾರೆ. ಅವ್ರು ಅಧ್ಯಕ್ಷರದ ನಾವೀಗ ಎಲ್ಲಿ ಕಮ್ಮಿ ಬೀಳ್ತದೆ ಅಲ್ಲಿ ತೊಗೋರತ್ ಹೇಳಿದೆವು. ಮತ್ತು ಸ್ಯಾಂಕ್ಷನ್ ಮಾಡೋಕೆ ಮೀಟಿಂಗ್ ಇಲ್ಲ. ಮೀಟಿಂಗ್ಗಿಂತ ಮೊದಲು ಬಂದ ತಕ್ಷಣ ಇಮಿಡಿಯೇಟ್ 2ನೇ ದಿವಸ ಸ್ಯಾಂಕ್ಷನ್ ಕಳಿಸ್ತೇವೆ. ಆಮೇಲೆ ಮುಂದಿನ ಮೀಟಿಂಗ್ದಾಗ ನಾವು ಇದು ಮಾಡ್ಕೋತೇವೆ. ಹಾಂ ಮಾಡ್ತೀವ್ರಿ, ಮಾಡಾಕಿದೇವ್ರಿ ಅದನ್ನು ಕೂಡ. ಅದು ಇಲೆಕ್ಷನ್ ಈಗ ಸದ್ಯದಾಗ ಮಾಡ್ತೀವ್ರಿ. ಇನ್ನು ಮಾಡ್ತೀವ್ರಿ ಈ ವರ್ಷನಲ್ಲಿ ಒಟ್ಟು ಮಾಡ್ತೀವಿ. ಹೌದು ಇನ್ನೂ ಒಪ್ಕೊಂಡಿಲ್ಲ. ಇನ್ನೂ ಟೈಮ್ ಸಿಕ್ಕಿಲ್ಲ. 9 ಹೊಸ ಸೈಡ್ 8 ಮಾಡಿದಾರ್ರಿ, ಇನ್ನೊಂದು ಉಳ್ದೈತಿ. ಯಾವುದಂದ್ರಿ? ಡಾಕ್ಯುಮೆಂಟ್ ಐತಿರಲ್ಲ, ಅದಕ್ಕೆಲ್ಲ ಕ್ಲಿಯರ್ ಐತಿ. ಅಲ್ಲ, 100 crore ಸೆಕ್ಯೂರಿಟಿ, 700 ಕೋಟಿ ಬಿಲ್ ಗೌರ್ಮೆಂಟ್ದು ಇಷ್ಟು ಕ್ಲಿಯರ್ ಐತ್ರಿ. ಅದಕ್ಕೆ ಇದು ದಯಮಾಡಿ ಅಂದ್ರೆ ಮೆಸೇಜ್ ಹೋಗ್ಲಿ. ಯಾಕಂದ್ರೆ ಭಾಳ ಅವರು ನಾಳೆ ಗೌರ್ಮೆಂಟ್ ಬಿಲ್ ಐತಿ. ಗೌರ್ಮೆಂಟ್ ಬಿಲ್ 700 ಕೋಟಿ ಸೆಕ್ಯೂರಿಟಿ ರೀ. ಯಾವಾಗಾದ್ರೂ ಬರಲೇಬೇಕಿರೋದು, ಮುನ್ಗೋದಿಲ್ಲ, ಲೇಟ್ ಆಗ್ಬೋದು, ಖರೆ ಬರ್ತದ ಬಿಲ್. ನಿಮಗೆ ಹೇಳ್ಬಿಡ್ತೀನಿ, KNNದಾಗ ಅವ್ರದ್ದು ಎಷ್ಟೈತಿ, ಆಮೇಲೆ KBJNL ಎಷ್ಟೈತಿ, MIದಾಗ ಎಷ್ಟೈತಿ ಲಿಸ್ಟ್ ಐತೆ ಅವ್ರಿಗೆ. ನಿಮಗೆ ಲಿಸ್ಟ್ ಕೊಟ್ಬಿಡ್ತೀನಿ ರೀ. 700 ಕೋಟಿ ಬಿಲ್ ಕೊಟ್ಟಾರು, 100 ಕೋಟಿ ಪ್ರಾಪರ್ಟಿ ಸೆಕ್ಯೂರಿಟಿ ಐತಿ. ನಮ್ಮ ದುಡ್ಡು ಸೇಫ್ ಐತಿ. ಮತ್ತು ನಾವು ಚಲೋ ಪಾರ್ಟಿಗಳಿಗೆ ಲೋನ್ ಕೊಡಬೇಕಾಗ್ತೈತಿ ರೀ. ಮತ್ತು ಮುಳುಗಾರು ಕೊಟ್ಟರೆ ಭಾಳ ಕಷ್ಟ ಆಗ್ತೈತಿ. ಇನ್ನೂ ಯಾರ್ಯಾರು ಲೋನ್ ಕೊಟ್ಟಾರೆ ನಿಮಗೆಲ್ಲ ಡೀಟೇಲ್ ಆಮೇಲೆ ಹೇಳ್ತೀವಿ ರೀ. ಡೀಟೇಲ್ ಅವರು ಹಾಕಬಹುದಿಲ್ಲ, ಅವರು ಹಾಕಬಹುದು ಕೇಸ್ ಅವ್ರ ಮ್ಯಾಗ. ನಮ್ಮ ಮ್ಯಾಗ ಅಲ್ಲ, ಯಾರು ಮಾತಾಡಿದಾರೆ ಅವ್ರ ಮ್ಯಾಗ ಹಾಕಬಹುದು. ಅವ್ರ ಮ್ಯಾಗ ಡೆಫರ್ಮೇಷನ್ ಕೇಸ್ ಹಾಕ್ಬೋದಲ್ಲ ಅವ್ರಿ. ಯಾರು ಅವ್ನು ತಲೆ ಕೆಟ್ಟೋಗೈತೆ ಪಾಪ. ಅವ್ರು ಸಾಕತ್ತಾರ. ಅವ್ರು ನಿಮ್ಮ ಬ್ಯಾಂಕ್ ತೊಗೊಂಡು ಸಾಕಾಗಿ ಹೋಗಿದ್ದು ಹೋಗ್ತಾರ ಅವ್ರು. ನಂದೇಶ್ವರ ಅಂತೇಳಿ ಯಾರ್ದು ಒಬ್ರದ್ದು TC ಒಂದು ಟ್ರಾನ್ಸ್ಫರ್ ಆಗೈತೆ. ಟ್ರಾನ್ಸ್ಫರ್ ಆಗೋಣ ಅದು ಎಷ್ಟು ಜನ ಬಂದ್ರೆ ಗೊತ್ತೇನ್ರಿ? ನಂತ್ಯಾಗ 1000 ಜನ ಬಂದ್ರು. ಇಡೀ ಅದನ್ನೇ ತಾಲೂಕದ ಎಲ್ಲ ಸೊಸೈಟಿ ಅವ್ರದ್ದು. ನಾವು ಉಪಾಧ್ಯಕ್ಷ ಅಂತೇಳಿ ನಾವು ಯಾಕಂದ್ರೆ DCC ಅವ್ರು 1000 ಜನಕ್ಕೆ ಚಾಯ್ ಅಲ್ಲಿ ಕೊಡಿಸಲಿಲ್ಲ ಅವರಿಗೆ. ಅವ್ರು ಬಂದು ಕೂತ್ರು. ನಾವು ಮುಂಜಾನೆ ನನಗೆ 8 ಗಂಟೆಗೆ ಮುಂಜಾನೆ ನನ್ನ ಸ್ನಾನನೂ ಮಾಡ್ಲಾಗಿನಿ. ಬಂದರು ಅವಾಗ ಹೇಳಿ, ಅದು ರಾಜಕಾರಣ ಇರ್ತೈತಿ, ಎಲ್ಲ ಮಾಡ್ತಾರೆ, ಹೋಗೋ ಎಲ್ಲ ಅಂತದ್ದು ಯಾಕೆ ತಲೆ ಕೆಡಿಸ್ಕೋತೀರ? ಹೋಗಿ ಒಂದು 4 ದಿವಸ ಅಲ್ಲೇ ಇದ. ನಾವು ಅವನು ಲಕ್ಷ್ಮಣ ಸವದಿಯವ್ರು ಹಳೆಯ ವೈನಿ ಬ್ರದರ್ ಭೀ ಆತಾನು, ಸಿಸ್ಟರ್ ಮಗ ಭೀ ಆತಾನು. ಹಿಂಗೆಲ್ಲ ಸಂಬಂಧಗಳು. ಅದನ್ನು ನನಗೂ ಸಂಬಂಧ ಇಲ್ಲ. ನಮ್ಮ ಸಿಸ್ಟರ್ ಭೀ ಇದ್ದಂಗೆ ಆಕಿ, ನಮ್ಮ ಸಿಸ್ಟರ್ ಮಗಳ ನಮಗೂ ಮೇವನೇ ಇದ್ದಂಗೆ. ನಮ್ಮ ಹಳೆಯದಾರ ಹೋಗಿ ಎಲ್ಲಿ ಕೊಟ್ಟಿದ್ದಾರೆ ಕೆಲಸ ಮಾಡ್ಲಿಕ್ಕೆ ಹೇಳ್ರಿ ಅಂತೇಳಿ ಈ ಥರ ಒಂದು ಎಮೋಷನ್ದಾಗ ಹೇಳಿದ್ದೀನಿ ಅಷ್ಟೇ ಹೊರತು ಹಂಗೇನು ಆ ವಿಷಯ ಅಷ್ಟು ಸೀರಿಯಸ್. ಹಾಂ, ಒಂದೊಂದ್ಸಲ ಆಗ್ತದೆ ತೋರಿ, ಹಂಗಲ್ಲ.
ಒಂದು ನಿಮಿಷ ಇನ್ನೊಂದು ವಿಷಯ ಕಟ್ಟಬೇಕು ಅಷ್ಟೇ ತಗೋತೀರಿ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟರೆ ಕೆ ಎಮ್ ಎಫ್ದಾಗ ಆಲ್ರೆಡಿ 46 ಪೋಸ್ಟ್ ತುಂಬಿದ್ದಲ್ಲ ಅವಾಗನ ರೀ ಈಗ ಮೊದಲ 7th ಪೇ ಕಮಿಷನ್ ಜಾಸ್ತಿ ಆಗಿದ್ದು ಬೇಡಪ್ಪ ಭಾಳ ಏನು ಹೇಳ್ತಾರೆ ಹಾಂ ಇಲ್ಲ ಇನ್ನೂ ಕೂಡ ನೋಡ್ರಿ ಬ್ಯಾಂಕ್ ವ್ಯವಸ್ಥಿತವಾಗಿ ಬೆಳೆಸಿ ಆಟೋಮೇಷನ್ ಹೆಚ್ಚು ಮಾಡಿ ಎಲ್ಲ ಕಾಂಪ್ಯೂಟರೈಸ್ ಮಾಡಿ ಒಂದು ಸೇವೆಯನ್ನು ತಾತ್ಕಾಲಿಕವಾಗಿ ಕೊಡುವಂಥ ಸೇವೆಯನ್ನು ಮಾಡ್ತಾಯಿದ್ದೆವು ಮತ್ತು ಎಲ್ಲ ಬ್ರ್ಯಾಂಚ್ಗಳು ಕೂಡ ನಾವು ಶತಮಾನೋತ್ಸವ ಕಾರ್ಯಕ್ರಮ ಅಂದರೆ ಅದರಲ್ಲಿ ಫೇಸ್ ಲಿಫ್ಟ್ ಮಾಡಿ ಎಲ್ಲ ಒಂದು ಬ್ಯೂಟಿಫಿಕೇಷನ್ ಕೂಡ ಬ್ರ್ಯಾಂಚ್ಗಳು ಮಾಡಬೇಕಂತ ವಿಚಾರ ಮಾಡಿದೆವು ಮತ್ತು ಡಿಪಾಸಿಟ್ರಾಗಲಿ ಲೋನ್ದಾಗಲಿ ಹಿತ ಕಾಪಾಡೋದು ನಮ್ಮದು ಒಂದು ಧ್ಯೇಯ ಐತಿ ಅದನ್ನು ಮಾಡ್ಕೋತ ಹೋಗ್ತೇವೆ ಲಾಸ್ಟ್ ಅಂದ್ರೆ ತಮ್ಮ ಮುಖಾಂತರ ಜಮೀನು ಕೊಟ್ಟಿಲ್ಲ 4 ಎಕರೆ ಜಮೀನು ಕೊಟ್ಟಿದ್ದಾರು ಅಂದ್ರೆ ಕಮರ್ಷಿಯಲ್ ಲ್ಯಾಂಡು ಎನ್ ಎ ಆಗಿದ್ದ ಲ್ಯಾಂಡು ಅದ್ರ ವ್ಯಾಲ್ಯೂಯೇಷನ್ 100 ಕೋಟಿ ಐತಿ ರೀ ಬೆಳಗಾವ್ದಾಗ ಐತಿ ನಿಮಗೆ ಹೋಗಿ ನೋಡ್ಬೋದ್ರಿ ಹೇಳ್ತು ಜಗ ರೀ ಎಷ್ಟು ಅಪಪ್ರಚಾರ ಮಾಡತ್ತಾರ ಅಂದ್ರೆ 12 ಎಕರೆ ಅಂದ್ರೆ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದ್ದಾರೆ ಅಂತ ಮಂದಿಗೆ ಮಿಸ್ಗೈಡ್ ಹೆಂಗಾಗತ್ತೈತೆ ಅಂದ್ರೆ ಜಯಶೀಲ್ ಶೆಟ್ಟಿಗೆ ಅವ್ರು ಲೋನ್ ತೊಗೊಂಡು 8 ತಿಂಗಳು ನಮ್ಮ ಬ್ಯಾಂಕಿಗೆ 8 ಕೋಟಿ ಬಡ್ಡಿ ಕಟ್ಟಿರವ್ರು ಅವ್ರು ನಮ್ಮ ಕಡೆ ಬಂದು ಹೇರವ್ರು ಅವ್ರು ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ 700 ಕೋಟಿ ಬಿಲ್ ಪೆಂಡಿಂಗ್ ಐತಿ ಬರೋದ್ರಿ ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದು ನಿಮ್ಮ ಡಿ ಸಿ ಸಿ ಬ್ಯಾಂಕ್ ರೊಕ್ಕ ಕೊಟ್ಟಿದ್ದಾನೆ ಇಡೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳತ್ತಾರ ಯಾಕಂದ್ರೆ ನಾನು 8 ಕೋಟಿ ಬಡ್ಡಿನೂ ಕಟ್ಟಿನಿ ನಿಮ್ಮ ಡಿ ಸಿ ಸಿ ಬ್ಯಾಂಕ್ ರೆಗ್ಯುಲರ್ ಆಗಿ ಸಾಲ ತೊಗೊಂಡು ನಾನು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರಿ 8.5% ಸಿಗ್ತಿತ್ತು ಏನೋ ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ತೊಗೊಂಡು ಅವ್ರು ಆ ಲೋನ್ ತೊಗೊಂಡು ಗೌರ್ಮೆಂಟ್ ಅಮೌಂಟ್ ಬಂದು 700 ಕೋಟಿ ಬೇಕಾದ್ರೆ ಇರಿಗೇಷನ್ದಾಗ ಐತ್ರಿ MI ಮತ್ತು ಮೇಜರ್ ಅವ್ರು ಬಂದ ಕೂಡಲೇ ದುಡ್ಡು ಕಟ್ತಂದಾರ 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲರೂ ಅಲ್ಲಲ್ಲ ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವರು ಅಷ್ಟು ಅಮೌಂಟ್ ತೊಗೊಂಡಾರ ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ ಡಿ ಸಿ ಸಿ ಬ್ಯಾಂಕ್ ಮುಂದೆ ನಿಮ್ಮ ಸಾವಾಸ ಬೇಡ ಅಂದಾರ ಅವ್ರು ಯಾಕಂದ್ರೆ ಇಡೀ ಅವರ ಮಂಗಳೂರು ಕುಂದಾಪುರ ಕಡೆ ಎಲ್ಲ ಟಿ ವ್ಯಾಗ ಅವರೆಲ್ಲ ಬೀಗ ಕೇಳ್ತಾರೆ ಏನು ಮಾಡಿದ್ದೀನಿ ಅಲ್ಲಿ ಎಲ್ಲ ಹಿಂಗೆ ಟಿ ವ್ಯಾಗ ಬರತ್ತೈತೆ ಅಂತೇಳಿ ಅದಕ್ಕೆ ಅವ್ರು ನಿಮ್ಮ ಫಸ್ಟ್ ಹೇರ್ ಅವರು ಬಹುಶಃ ಮಾರ್ಚ್ ಎಂಡೊಳಗೆಲ್ಲ ದುಡ್ಡು ಕಟ್ಟಿಬಿಡ್ತಾರೆ ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್ ಅದಕ್ಕೆ ಕ್ಲಿಯರ್ ಇಲ್ಲ 4 ಎಕರೆ ಅಗ್ರಿಕಲ್ಚರ್ 100 ಎಕರೆ ಲ್ಯಾಂಡ್ ಐತಿ ಇಲ್ಲೇ ಬೆಳಗಾವ್ ಐತಿ ನೀವು ಜಾಗ ಬೇಕಾದ್ರೆ ಹೇಳ್ತೀನಿ ರೀ ಇಲ್ಲ ಬೆಳಗಾವ್ದಾಗ ಐತಿ ರೀ ಎಣ್ಣೆ ಆಗೈತಿ ಕಮರ್ಷಿಯಲ್ ಲ್ಯಾಂಡ್ ಐತಿ ಅದು ನಿಮ್ ಬೇಕಾದ್ರೆ ಸರ್ವೆ ನಂಬರ್ ಕೊಡ್ತೀವಿ ನೋಡ್ಕೊಂಡ್ ಬರ್ಬೋದು 100 ಕೋಟಿ ವ್ಯಾಲ್ಯೂ ಆಗ್ತೈತಿ ರೀ ಅಲ್ಲ ನಿಮ್ಮ ಬೆಳಗಾವ್ ವ್ಯಾಲ್ಯೂ ಹೆಂಗೈತಿ ಗೊತ್ತೈತಿ ನಿಮಗೆ ರೀ ಸಿಟಿಗೆ ಐತಿ ಇಲ್ಲೇ ಏನ್ರಿ ಹೇಳ್ಬೇಕೈತಿ ಈಗ ನೋಡ್ರಿ ಏನೇನು ಯಾರ್ಯಾರು ಮಾತಾಡ್ತಾರೆ ನೋಡ್ಲಿದ್ದೀವಿ ನಾವು ಯಾಕಂದ್ರೆ ಮತ್ತೆ ಏನೋ ಬ್ಯಾಂಕಿಗೆ ಏನೂ ಪರಿಣಾಮ ಆಗಿಲ್ಲ ಏನಿಲ್ಲ ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ನಡೆದ ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗಿದೆ ಅಲ್ಲಲ್ಲ ಒಂದು ನಿಮಿಷ ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿಲ್ಲ ಅವರೊಂದು ಹೇಳ್ದು ನಾವೊಂದು ಹೇಳ್ದು ಡಿಪಾಸಿಟ್ ಮ್ಯಾಗ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗ್ಬರ್ತೇಳಿ ನಾವು ಸುಮ್ ಕೂತಿದ್ವಿ ರೀ ಸುಮ್ ಕೂತ್ರೆ ನಮ್ಮ ವೀಕ್ನೆಸ್ ತಿಳ್ಕೊಂಡು ಅವ್ರು ಮಾತಾಡ್ರಿ ಸೊ ಸುಮ್ಕುನೆ ಎಲ್ಲ ಲೀಗಲಿಂದ ಮಾಡಿದ್ರಿ ಅಣ್ಣ ಸಾಬ್ ಜೊಲ್ಲೆ ಅವ್ರ ಬ್ಯಾಂಕಿಂಗ್ ನಾಲೆಜ್ ಇಷ್ಟ ಐತಲ್ಲ ನಾವು ಕೊಡಂದ್ರೂ ಕೊಡೋದಿಲ್ಲ ಅವ್ರ ಲೀಗಲಿ ಚೆಕ್ ಮಾಡಿ ಎಲ್ಲ ಕೊಡ್ತಾರೋ ಜಯಶೀಲ್ ಶೆಟ್ಟಿ ವಿಚಾರದಾಗ ನಿಮ್ಗೆ ಕ್ಲಿಯರ್ ಇರಲಿ 100 ಕೋಟಿ ಆಸ್ತಿ ಐತಿ ಅವ್ರು ಲೋನ್ ತೊಗೊಂಡಾರು ಅದಕ್ಕೆ ಅವ್ರು ಮಾರ್ಚ್ ಎಂಡೊಳಗೆ ದುಡ್ಡು ಕಟ್ಟಿದ್ರೆ ಮತ್ತು ಅವ್ರು ಬಡ್ಡಿ ಕರೆಕ್ಟಾಗಿ ಮಂತ್ ಎಂಡ್ ಕಟ್ಕೋತ ಬಂದಾರೆ ಅದಕ್ಕೆ ನಾವು ಬಡ್ಡಿ ಬರೋರು ನೀವು ಬೇಡ ನಮ್ಮಲ್ಲಿ ಬರಬೇಡ ಅಂತ ಹೇಳೋಕ್ಕಾಗ್ತೈತೆ ರೀ ಅಂದ್ರೆ ನಾವು ಡಿಪಾಸಿಟ್ ಲಾಸ್ ಮಾಡೋಕ್ಕಾಗ್ತದೆ ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಳೆ ಮಾಂತೇಶ್ ಕಡಾಡಿ ರಮೇಶ್ ಕತ್ತಿ ಎಲ್ಲ ಸುಳ್ಳು ಐತಾರೆ ಅದಕ್ಕೆ ಮಾಂತೇಶ್ ಕಡಾಡಿ ಅವ್ರಿಗೆ ಡಿ ಸಿ ಸಿ ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟರು ಅವ್ರು ಸಾರಿ ಕೇಳಿದಿಲ್ಲ ಡೆಫರ್ಮೇಷನ್ ಕೇಸ್ ಹಾಕ್ತಾರೆ ಅಂದರೆ ಈ ವಿಷಯ ಕ್ಲಿಯರ್ ಇರ್ತದೆ ಅದೇ ಡಿ ಸಿ ಸಿ ಬ್ಯಾಂಕ್ ತಾವೆಲ್ಲ ಬಂದಿರಿ ಮಾಂತೇಶ್ ಕಡಾಡಿ ಬಂದು ಎದ್ದು ನಿಂತು ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಟ್ಟಾರು ಅಂದ್ರೆ ಅಂಕಿ ಸಂಖ್ಯೆ ಇಷ್ಟು ತಪ್ಪು ಹೇಳ್ತಾರಲ್ಲ ರೀ ರಮೇಶ್ ಕತ್ತಿ ಇರ್ಬೋದು ಅಥವಾ ಎಲ್ಲರೂ ಒಟ್ಟ ಫ್ಯಾಕ್ಟ್ರಿಗೆ 160 ಕೋಟಿ ಲೋನ್ ಕೊಟ್ಟಿದ್ರು 80 ಕೋಟಿ ಕೊಲ್ಹಾಪುರ ಡಿ ಸಿ ಸಿ ಬ್ಯಾಂಕ್ ಕೊಟ್ಟರು 80 ಕೋಟಿ ನಾವು ಕೊಟ್ಟರು ರೀ ನಿಮಗೆ ಹೇಳಿ ಅಟ್ಲೀಸ್ಟ್ ಮಾರ್ಚ್ ಎಂಡ್ ತಕ ತಡೀರಪ್ಪ ಅವ್ರು ಹೆಂಗೆ ನಡೆಸ್ತಾರೆ ನೋಡೋಣ ಅಂದ್ರು ಅಲ್ಲಿ ತನಕ ಸಮಾಧಾನ ಇಲ್ಲ ಹಂಗೆ ಮಾಡ್ರು 300 ಕೋಟಿ ರೂಪಾಯಿ ಆಸ್ತಿನೂ ಪ್ಲೇಜ್ ಮಾಡ್ಕೊಂಡು ನಾ ಹೇಳ್ತೇನಲ್ಲ ಅದ್ರದ್ದು ಲಕ್ಷ್ಮೀನಾರಾಯಣ ಇದು ಅದ್ರ ಬದಲು ಭಾಳಷ್ಟು ಮಾತಾಡ್ತಿರ್ತಾರೆ ಬೇನಾಮಿ ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣ ಅದು ಫ್ಯಾಕ್ಟ್ರಿಗೂ ಹೊಸದ ತೊಗೊಂಡಾರ ಅವ್ರ ಇದ್ರದ್ದು ಅದ್ರದ್ದು ನೋಡ್ರಿ 432 ಎಕರೆ ಜಮೀನು ಅದ 431.20 ಮತ್ತು ಹೈಪೋಥಿಕೇಶನ್ ಆಫ್ ಪ್ಲ್ಯಾಂಟ್ ಮಷಿನರಿ ಎಲ್ಲ ಸೇರಿ 232 ಕೋಟಿ ವ್ಯಾಲ್ಯೂಯೇಷನ್ ಅದ ನಾವು ಕೊಟ್ಟದ್ದು ಬರೀ 80 ಕೋಟಿ ಮತ್ತು ಈಗ ಇನ್ನೂವರೆಗೆ ಬಡ್ಡಿ ಮತ್ತು ಹಪ್ತೆ ಎಲ್ಲ ಕ್ಲಿಯರ್ ಅದ 14 ಕೋಟಿ ಕಟ್ಟಿದ್ದಾರೆ ಅಂದರೆ ಯಾವುದೂ ಇದು ನಾಬಾರ್ಡ್ ಇದು ಬಿಟ್ಟು ಕೊಟ್ಟಿಲ್ಲ ಸುಮ್ಮನೆ ಏನಾರ ಒಂದು ಬಾಯಿಗೆ ಬಂದದ್ದು ಅನ್ಕೋತ ಖುದ್ದಾರ ಅವ್ರು ಇಷ್ಟ ಆಗ್ಯದ
ಅಲ್ಲಲ್ಲ ಕೇಳ್ರಿ, ಅದ್ರ ನೀವು ವೆಬ್ಸೈಟಾಗ ಹೋಗ್ರಿ, ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಸಿಗ್ತಾರೆ. ಆಮೇಲೆ ಅಂದ್ರೆ ಇವ್ರ ಅರ್ಥ ಏನಂದ್ರೆ ನೀವು ಯಾರಿಗೂ ಲೋನಾಗ ಕೊಡಬೇಡ್ರಿ, ಬ್ಯಾಂಕ್ ಕೀಲಿ ಹಾಕ್ರಿ ಅನ್ನೋ ಅರ್ಥ ಏನು ಗೊತ್ತಾಗೋದಿಲ್ಲ. ಅವ್ರು 14 ಕೋಟಿ 75 ಲಕ್ಷ ಹೊತ್ತು ಬಡ್ಡಿ ಕಟ್ಟಿದ್ದಾರೆ. ಮಾರ್ಚ್ ಎಂಡಿಗೆ 22 ಕೋಟಿ ಬಡ್ಡಿ ಕಟ್ಟರೆ ಆ ಇಯರ್ಸ್ ಮುಗೀತ್ರಿ. ನೆಕ್ಸ್ಟ್ ಇಯರ್ ಮತ್ತೆ ಬರ್ತೈತೆ. ಅಂದರೆ ಇಷ್ಟೆಲ್ಲ ಕೊಟ್ಟು ಮಾಡಿ ನಡೆಸಿರೋ ಅಂದ್ರೆ ಏನು ನಮ್ಮ ಹಿಂದೆ ಕೂತ್ಕೊಂಡು ಕೆಲವೊಂದು ಮಂದಿ ಆಟ ಆಡತ್ತಾರೋ ಅದರ ಅರ್ಥ ಅಂದ್ರೆ ನಾವು ಡಿಪಾಸಿಟ್ ಎಲ್ಲೂ ಕೊಡಬಾರ್ದು ಅಂದ್ರೆ ಹಂಗೆ ನಮ್ಮ ಬ್ಯಾಂಕ್ ಬಂದು ಬೀಳೋಕೆ ಉದ್ದೇಶ. ಅದಕ್ಕೆ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಅಧ್ಯಕ್ಷ ಆದ ನಂತರ 3 ತಿಂಗಳದಾಗ ಭಾಳ ಬೆಸ್ಟ್ ನಡೆಸ್ಯಾರ. ಆಮ್ಯಾಗ ಅವ್ರು ಹೇಳಿದ್ರು ನಿಮಗೆಲ್ಲ ನಾವು DCC ಬ್ಯಾಂಕ್ ಅಧ್ಯಕ್ಷ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಗೆ ಅಂದ್ರೆ ನಮಗೆ 5 ವರ್ಷ ಸಾಕು, ನಾವು 10,000 ಕೋಟಿ ಡಿಪಾಸಿಟ್ ಒಯ್ಬೇಕತ್ತ. ನೀವೆಲ್ಲ ಮಾಧ್ಯಮದವ್ರು ಸಾಕ್ಷಿ ಇದ್ರಿ. ಭಾಳ ಎಲ್ಲರೂ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಭಾಳ ಪ್ರಾಮಾಣಿಕವಾಗಿ ದೇವ್ರ ಸರಿಯಾಗಿ ಬ್ಯಾಂಕ್ ನಡೆಸ್ತಾ ಇದ್ದೀವಿ. ಮತ್ತು ಅಂದ್ರೆ 5 ವರ್ಷಕ್ಕೆ 10,000 ಕೋಟಿಗೆ ಒಯ್ತು ರೀ. ಮತ್ತೇನು ನಮ್ಮ ವಿರೋಧಿಗಳದಾರಲ್ಲ ರೀ, ಅವ್ನು 15 ವರ್ಷ ಬ್ಯಾಂಕ್ ಕಡೆ ಬರೋಕೆ ಬಿಡೋದಿಲ್ಲ. ಇದನ್ನು ನಿಮ್ಗೆ ಹೇಳ್ತಾನೆ. ಅವ್ರು ಎಷ್ಟು ಬೇಕಾದ ಜಿಗದಾಡಲಿ ನಾವು ಇರ್ತೀವಿ. 15 ವರ್ಷ ಅವ್ರು ಬ್ಯಾಂಕ್ ಸಮೀಪ ಬರೋಕೆ ಬಿಡೋದಿಲ್ಲ. ಅವ್ರು ಎಷ್ಟು ಅಲಿಗೇಷನ್ ಮಾಡ್ತಾರೋ, ಎಷ್ಟು ಆರೋಪ ಮಾಡ್ತಾರೋ ಬೇಕಾದ ಮಾಡಲಿ. ಅಂದರೆ ಒಂದು ಆರೋಪ ಮಾಡಿದ್ರೆ ಅದ್ರಾಗ ಒಂದು ಅರ್ಥ ಇರ್ಬೇಕು, ಏನಾರು ಇರ್ಬೇಕು. ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಮಿಸ್ಗೈಡ್ ಮಾಡೋದು, ನೀವು ಹಂಗೆ ಹೋಗಿ ಕೇಳ್ರಿ ಹಿಂಗೆ ಹೋಗಿ ಕೇಳ್ರಿ. ಅದಕ್ಕೆ ದಯಮಾಡಿ ಹೇಳ್ತನು, ಜೊಲ್ಲೆ ಅವ್ರು ಬೆಸ್ಟ್ ನಡೆಸ್ತಾರೆ. ಶುಗರ್ ಫ್ಯಾಕ್ಟ್ರಿ ನಾವಂದ್ರೆ ಈಗ ಡಿಪಾಸಿಟ್ ಇಟ್ಕೊಂಡ್ರಿ ನಾವು ವಾಪಸ್ 8% ಬಡ್ಡಿ ಕೊಡ್ಬೇಕು ಅವರಿಗೆಲ್ಲ. ಮತ್ತು ನಾವು ಅದನ್ನ 12-13% ದುಡಿಸಬೇಕಾಗ್ತೈತೆ ರೀ. ದುಡಿಸಿಲ್ಲ ಅಂದ್ರೆ ಬ್ಯಾಂಕ್ ಲಾಸ್ ಆಗ್ತೈತೆ. ಬ್ಯಾಂಕ್ ಲಾಸ್ ಆಗ್ತಂದ್ರೆ ಮತ್ತು ಇವರ ಆಡಳಿತ ಮಂಡಳಿ ಹಾಳು ಮಾಡಿರ್ತಾರೆ. ಅದಕ್ಕೆ ದಯಮಾಡಿ ಬ್ಯಾಂಕ್ ಬೆಸ್ಟ್ ಸ್ಥಿತಿಯೊಳಗೆ ಹೊಂಟೈತಿ, ಭಾಳ ಚಂದ ನಡಿತೈತಿ. ನಾವು ಅಗ್ರಿಕಲ್ಚರ್ ಜೊತೆ ಕಮರ್ಷಿಯಲ್ ಬೇರೆ ಲೋನ್ ನಾವು ಕೊಡಲೇಬೇಕಾಗ್ತೈತೆ ರೀ. ಕೊಡದಿಲ್ಲ ಅಂದ್ರೆ ಬ್ಯಾಂಕ್ ನಡೆಯೋದಿಲ್ಲ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಎಷ್ಟು ಅಪಪ್ರಚಾರ ಮಾಡಿ ಅವರು ಸಾಕಷ್ಟು ಲೋನ್ ತೊಗೊಂಡಾರ್ರಿ, ಸ್ವಂತಕ್ಕೆ ತೊಗೊಂಡಾರು, ಕಟ್ಟಿದಾರು, ಮತ್ತು ಅವರು ಮಾಡಿದಾರು. ಬೇರೆ ಅತನಿಗೂ ಶುಗರ್ ಫ್ಯಾಕ್ಟ್ರಿಗೆ ಅವರು ತೊಗೊಂಡಾರು, ಕಟ್ತಿದ್ದಾರೋ ಒಂದು ಸಲ ಇದಾಗ್ತೈತಿ. ನೀವು ಹೇರಲ್ಲ ಶುಗರ್ ಫ್ಯಾಕ್ಟ್ರಿಗೆ ಮಾರ್ಚ್ ಎಂಡಿಗೆ ನೀವು ಕೇಳಿದ್ರಿ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದ. ಮಾರ್ಚ್ ಎಂಡಿಗೆ ನಮಗೆ ಬಡ್ಡಿ ಬಂತು ಸಾಕ್ರಿ, ನಮ್ಮ ಬಡ್ಡಿ ಬರಬೇಕು. ಬಡ್ಡಿ ಬಂದಂತ ಆಮೇಲೆ 1 ಇಯರ್ದಾಗ ಅಸಲು ಎಷ್ಟು ತುಂಬಿಸ್ಕೊಳಕ್ಕಾಗ್ತೈತಿ. ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಹೆಚ್ಚು ಕೊಟ್ಟು ಪ್ರಾಬ್ಲಮ್ದಾಗ ಅದಾರೆ. ನಾವು ವಿನ್ ಸಿಚುವೇಶನ್ದಾಗ ಮಾಡ್ಕೊಂಡು ಹೋಗ್ಬೇಕಂದ್ರೆ ಜಿದ್ದು ನಾವು ಮಾಡೋಕ್ಕಲ್ಲ, ಅವರು ಮಾಡೋಕ್ಕಲ್ಲ. ವಿನ್ ಸಿಚುವೇಶನ್ ಮಾಡ್ಕೊಂಡು ನಮ್ಮ ರಿಕವರಿ ಮಾಡ್ಕೋಬೇಕು. ಮುಂದೆ ಬ್ಯಾಂಕ್ ಚಲೋ. ಅದಕ್ಕೆ ಬೆಸ್ಟ್ ಬ್ಯಾಂಕ್ ನಡೆದೈತಿ. ಜಿಲ್ಲಾ ಒಳಗೇನು ಅಪಪ್ರಚಾರ ಮಾಡತ್ತಾರಲ್ಲ ಇದೆಲ್ಲ ಸುಳ್ಳು ಐತಿ ರೀ. ಅವ್ರು ಏನಾರ ಮತ್ತು ಇನ್ನೂ ಆರೋಪ ಮಾಡ್ರಿ ಅಂದ್ರೆ ಯಾರು ಮಾಡತ್ತಾರಲ್ಲ ರೀ ಅವ್ರನ್ನೂ ಕರೆಸ್ರಿ, ನಾವು ಬರ್ತೀವಿ. ನೀವೆಲ್ಲ ಸಾಕ್ಷಿ ಇರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಇನ್ನೂ ಸಮಕ್ಷಮ ಚರ್ಚೆ ಮಾಡೋಣ. ಎಲ್ಲನೂ ಒಂದೇ ಕರೀಲ್ಲ. ಹಾಂ ಮುಗೀತು. ಅಲ್ಲ ಈಗ ಬರೀ 3 ತಿಂಗಳ ಅಲ್ಲ ಕರೆಕ್ಟ್. ಈಗ ಇದ್ದದ್ದೇ ಹೇಳ್ಬೇಕಲ್ಲ ನಾವು. ಈಗ ಇದ್ದದ್ದೇ ಹೇಳ್ಬೇಕು ಪರಿಸ್ಥಿತಿ. ಇವತ್ತಿನ 3 ತಿಂಗಳದಾಗ ಏನು ಡೆವಲಪ್ಮೆಂಟ್ ಮಾಡೋದು ಅಷ್ಟೇ ಹೇಳಿದೇವ್ರಿ ನಾವು. ಮುಂದೆ ಮತ್ತೆ ನಿಮಗೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮತ್ತೆ ಹೇಳ್ತೇವ್ರಿ ಎಲ್ಲ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಫಿಗರ್ ಹೇಳಿ. ಹೌದು. ಮೊದಲು ಎಂಪ್ಲಾಯಿಗಳಿಗೆ ತಂದೆ ತಾಯಿ ಯಾರಿದ್ದಾರೆ ಅವ್ರ ಮೇಲೆ ಮಾಡಬೇಕು. ಮೊದಲೇ ನೀವು ಎಲ್ಲರೂ ಸಮಾಜದಾಗ ಹೇಳ್ತಾರೆ ತಂದೆ ತಾಯಿಗಳು ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿ. ನೀವು ಅದನ್ನ ಮೊದಲು ಫಸ್ಟ್ ಅವ್ರ ಮದರ್ ಫಾದರ್ಗೆ ಮಾಡಿ ಆಮೇಲೆ ಹುಡ್ಸಿದ ಮೊಮ್ಮಕ್ಕಳನ್ನ ಯಾಕೆ ಮಾಡ್ಕೋಬಾರ್ದು? ಬಡನ್ ಅವ್ರು ಮಾಡ್ಬೇಕ್ರಿ ಅದ ಅವ್ರು ಮಾಡ್ಬೇಕು ಅದನ್ನ ಮತ್ತೆ ಮುಂದೆ ಕಂಡೀಷನ್ ಹಾಕಿ ಇಲ್ಲ ಎಲ್ಲಿ ಫಸ್ಟ್ ಮದರ್ ಆ್ಯಂಡ್ ಫಾದರ್ ಆಮೇಲೆ ಚಿಲ್ಡ್ರನ್ ಗಂಡ ಹೆಂಡತಿ ಆಮೇಲೆ ವಿಚಾರ ಮಾಡೋಣ. ಅದು ಮುಂದಿನ ಪರದ ವಿಚಾರ ಮಾಡಿ. ಹಾಂ ಇಲ್ಲ ಒಂದನೇ ನಮ್ಮ ಬ್ಯಾಂಕಿಂದ ಅಲ್ಲ ಎಷ್ಟು ಅದ ರೆಕಾರ್ಡ್ನೇ ಅಲ್ಲ ನಾ ಹೇಳೋದು ಬೇಡ. ನಮ್ಮ ಬ್ಯಾಂಕಿಂದ ಎಷ್ಟು ಅದ ಅನ್ನೋದು ಈಗ ಹೇಳ್ತಾರೆ. ಹೇಳ್ರಿಪ್ಪ ಎಷ್ಟು ಐತೆ ಅನ್ನೋದು ಹೇಳ್ರಿ. 76 ಕೋಟಿ ರೂಪಾಯಿ ಇದು ನಮ್ಮದು. ಅದು ಏನೋ ಹಿಂದಿನ ಮಾರ್ಚ್ ಕೆಟ್ಟದ್ದು. ಈಗ ಏನೋ ಒಂದು ನಯ ಪೈಸೆ ಹೊಸದು ಇಟ್ಟಿಲ್ಲ. ಇನ್ನು ಮಾರ್ಚಿಗೆ ಮತ್ತೆ ಇಡ್ಬೋದು. ಇದ್ದದ್ದು ಫ್ಯಾಕ್ಟ್ ಹೇಳ್ತೀವ್ರಿ ನಾವು. ಯಾರ್ಯಾರು ಇವರು ಒದರಾಡ್ರಿ ನೋಡ್ರಿ. ನಮ್ಮಲ್ಲಿ ಬ್ಯಾಂಕಿನ ಇದು ಡಿಪಾಸಿಟ್ ಕಮ್ಮಿ ಆಗಲಿ ಅಂತ ತಿಳ್ಕೊಂಡು ಅವರೆಲ್ಲ ಅಪಪ್ರಚಾರ ಮಾಡ್ತಿರ್ಬೇಕು. ಕರಿ ಜನರು ಇಟ್ಟು ವಿಶ್ವಾಸ ಇಟ್ಟಿದಾರೆ ಅಂದ್ರೆ ನಮ್ಯಾಗ ಎಲ್ಲರೂ ತಂದಿಡಾಕದವರು. ಎಲ್ಲರೂ ಹಂಗೆ ನಡೆದದು, ವ್ಯವಸ್ಥಿತವಾಗಿ ನಡೆದದು. ನೀವು ನಾವು ನಮಗೆ ತಂದಿಟ್ಟು ತೋರ್ಸಕ್ಕೆ ನಾನು ದಡ್ರಲ್ಲ. ನೀವು ಮಾರ್ಚ್ ಎಂಡಿಗೆ ಎಷ್ಟು ಅಪಪ್ರಚಾರ ಮಾಡತ್ತಾರಂದ್ರೆ ರೀ ದಿವಸ ನೋಡಿದ್ರಿ ಸೋಷಿಯಲ್ ಮೀಡಿಯಾ ಮತ್ತೊಂದು ಅದಕ್ಕೆ ಫುಲ್ ಸ್ಟಾಪ್ ಬಿಡೋದು ಹೇಳೋ ಬಾಳೆ ಬಾತ್ ನಾವು ಏಪ್ರಿಲ್ದಾಗ ಮತ್ತೆ ಹೇಳ್ತೀವಿ ರೀ ಡೀಟೇಲ್ ಆಗಿದೆ. ಯಾಕಂದ್ರೆ ನೋಡ್ರಿ ಅವರು ಒಮ್ಮೆ ಫಿಗರ್ ಸಗಟ್ ಹೇಳ್ರಿ 1238 ಕೋಟಿ ರೂಪಾಯಿ ಡಿಪಾಸಿಟ್ ಕಮ್ಮಿ ಆಗಿದೆ ಅಂತ ಹೇಳಿ. ಆವತ್ತಿನ ದಿವಸ ಅವ್ರು ಎಂದು ಹೇಳಿಲ್ಲ. ಆವತ್ತಿನ ದಿವಸದಾಗ 350 ಕೋಟಿ ಮ್ಯಾಗ ಹೆಚ್ಚಾಗಿತ್ತು. ಈಗ ನಾವು ತಗೋತಕ್ಕಂದ್ರೆ 500 ಕೋಟಿ ಹೋಯ್ತದ. ಈಗ ನಾವು ಪ್ರೆಸ್ ಮೀಟ್ ತಗೋತಕ್ಕಂದ್ರೆ ಹಾಂ ಹಾಂ ಡಿಟೇಲ್ ಇದ್ರಾಗ ಐತೆ ರೀ. ವೆಬ್ಸೈಟ್ನಾಗ ಐತಲ್ಲ ಲೋನ್ಗಳು ಎಲ್ಲ ಇದೋಡ್ರಿ. ಬ್ಯಾಂಕಿಂಗ್ ನಾರ್ಮ್ಸ್ ಪ್ರಕಾರ ಎಷ್ಟು ಡಿಸ್ಕ್ಲೋಸ್ ಮಾಡ್ಬೋದು ಅಷ್ಟು ಡಿಸ್ಕ್ಲೋಸ್ ಮಾಡ್ಬೋದು. ಎಷ್ಟು ಮಾಡಕ್ಕೆ ಬರಲ್ಲ ಅಷ್ಟು ಮಾಡಕ್ಕೆ ಬರಲ್ಲ. ಡೋನರ್ ಎಷ್ಟು ಮಾಡಕ್ಕೆ ಬರ್ತದೆ ಅಷ್ಟು ಮಾಡ್ತೀವಿ.
ಕೆಲವೊಂದು ವಿಚಾರ ಅದಾವ್ರು, ಕೆಲವೊಂದು ಡೈರೆಕ್ಟರ್ಸ್ ಹೇಳಿದಾರೆ ಅಲ್ಲಿ ಇಲ್ಲಿ ಮಾಡ್ಬೇಕಂತ. ಅಪ್ಲೋಡ್ ಏನಂದ್ರಿ? ಅದು ಪರ್ಮಿಷನ್ಗೆ ಹಾಕಿದ್ದೀವಿ ರೀ, ಪರ್ಮಿಷನ್ ಬಂದ ನಂತರ ಮಾಡ್ತೀವಿ ರೀ. ಅಲ್ಲ ಏನೋ ಒಂದು ನಿಮಿಷ ಕೇಳ್ರಿ. ಕೋರ್ ಬ್ಯಾಂಕಿಂಗ್ ಆಗ್ಯದಲ್ಲ ರೀ, IMPS ಈಗ ಕೆಲವೊಂದು 1-2-3 ತಿಂಗಳಾಗ ಎಲ್ಲನೂ ಸ್ಟಾರ್ಟ್ ಆಗ್ತಾವೆ. ಮೊಬೈಲ್ ಬ್ಯಾಂಕಿಂಗ್, ಆಮೇಲೆ ಇದು UPS, UPI ಎಲ್ಲನೂ ಸ್ಟಾರ್ಟ್ ಆಗ್ತಾವೆ. ಇನ್ನೂ ಸ್ವಲ್ಪ ಮಟ್ಟಿಗೆ ಮಾಡ್ಕೋಬೋದಲ್ಲ, ಯಾರು ಮಾಡ್ಕೊಂಡು ಬರ್ತಾರ ಅವ್ರು ಕೊಡ್ತೇವೆ. ಹೊಲ ಅವ್ರು ಅಷ್ಟೇ ಹಚ್ಕೋಬೇಕ್ರು. ಈಗ ರೈತರಿಗೆ ಎಷ್ಟೋ ವಿನಂತಿ ಮಾಡ್ತೀವ್ರಿ. ಈಗ 40,000 ಲಕ್ಷ ಕೊಡತ್ತಾರಲ್ಲ, ಡಿಸ್ಟ್ರಿಕ್ಟ್ ಸ್ಟೇಟ್ ಇರ್ತೈತೆ. ಒಬ್ಬ ಮನ್ಯಾಗ ಒಬ್ಬ ಇದಾನ, ಅವ್ರು 5 ಮಂದಿ ಅಂತಂದ್ರೆ 5 ಮಂದಿ ಹಚ್ಕೊಂಡು ಬಂದ್ರೆ 5 ಮಂದಿ ಮತ್ತು ಸರಳೀಕರಣ ಸಲುವಾಗಿ ಈಗಾಗಲೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.